ವೀಕೆಂಡ್ ಪಂಚಾಯತಿಲಿ ನಾವೊಂದು ಮನೆಯ ನಾಲಾಯಕ್ ಯಾರು ಅಂದಾಗ ಎಲ್ಲರೂ ಆಲ್ಮೋಸ್ಟ್ ನಿಮ್ಮ ಹೆಸರನ್ನ ಹೇಳ್ತಾರೆ. ಅವಾಗ ನೀವು ಬೇಜಾರು ಕೂಡ ಮಾಡ್ಕೊಂಡಿದ್ರಿ. ಸೊ ಆ ಒಂದು ಪದ ನಿಮಗೆ ಬಂದಿದ್ದು ಎಲ್ಲೋ ಒಂದು ಕಡೆ ನಿಮಗೆ ಎಫೆಕ್ಟ್ ಆಯಿತು ಅನ್ಸುತ್ತಾ? ಅಥವಾ ನೀವು ಮನಸ್ಸಿಗೆ ತಗೊಂಡ್ರಾ ನಿಮ್ಮ ಆಟ ಆಡೋಕ್ಕೆ ಎಲ್ಲಾದರೂ ಅಂತ? ಇಲ್ಲ, ನನಗೆ ಫಸ್ಟ್ ಬಂದಿದ್ದು ನಾಲಾಯಕ್ ಅಂತ ಅಂದಿದ ತಕ್ಷಣ ಪ್ರತಿಯೊಬ್ಬರೂ ಅದು ಒಂದು ಅಲ್ಲೊಂದು ಟಾಸ್ಕ್ ಅಂತ ಇದ್ದಿದ್ದು. ಆಮೇಲೆ ಮೋಸ್ಟ್ಲಿ ಆ ವೀಕಲ್ಲಿ ಎಲ್ಲೋ ಒಂಥರ ಡಲ್ ಆಗಿದ್ದೇನೆ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಅವರೆಲ್ಲ ನನಗೆ ಕೊಟ್ಟಿರ್ಬೋದು. ಬಟ್ ಯಾರನ್ನೂ ನಾನು ಬ್ಲೇಮ್ ಮಾಡಲ್ಲ, ಯಾಕಂದರೆ ಅದು ಹೋಗಿರೋದು ಒಂದು ಆಟ ಆಡೋಕ್ಕೆ. ಸೊ ಅವ್ರ ಮನಸ್ಸಲ್ಲಿ ಇರೋದನ್ನು ಅವ್ರು ಹೇಳಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಅದಾದಮೇಲೂ ಪ್ರತಿಯೊಬ್ಬರು ನನ್ನ ಹತ್ರ ಬಂದು ಮಾತಾಡಿದ್ದಾರೆ. ನಾನು ಎಲ್ಲೋ ಒಂದು ಬೇಜಾರಾದಾಗ ನಾನು ಹೇಳಿದೆ, ಇದು ಆ್ಯಕ್ಚುಲಿ ಈ ವರ್ಡು ಯಾರಿಗೂ ಇಲ್ಲಿ ಸೂಕ್ತ ಇರಲ್ಲ, ಯಾರಿಗೂ ಈ ಪರ್ಟಿಕ್ಯುಲರ್ ನಾಲಾಯಕ್ ಅನ್ನೋದು. ಯಾಕಂದರೆ ಫ್ಯಾಮಿಲಿನ ಬಿಟ್ಟು ಬಂದಿರ್ತೀವಿ, ಫ್ರೆಂಡ್ಸ್ನ ಬಿಟ್ಟು ಬಂದಿರ್ತೀವಿ. ಸೊ ಎಲ್ಲ ಬಿಟ್ಟು ಬಂದಾಗ ಅಲ್ಲಿ ಆ ವರ್ಡು ಅಂತ. ಬಟ್ ತುಂಬ ಸ್ಪೋರ್ಟಿವ್ ಆಗಿ ಅವತ್ತು ಬೇಜಾರಾಯಿತು, ಆ ವೀಕೆಂಡಲ್ಲಿ ಬೇಜಾರಾಯಿತು. ನೆಕ್ಸ್ಟ್ ಡೇ ಒಂಚೂರು ಅಪ್ಸೆಟ್ ಆಗಿದೆ. ಬಟ್ ಎಲ್ಲೋ ಒಂದು ಕಡೆ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಯಾವುದನ್ನು ಮನಸ್ಸಿಗೆ ಆ ಥರ ತೊಗೊಂಡು ಚಾಲೆಂಜಾಗಿ ತೊಗೊಬೇಕು ನೀವು ಅದನ್ನು. ಬಟ್ ಇದು ಆ ಶೋ ಮಟ್ಟಿಗೆ ಮಾತ್ರ ಅದು ಸೀಮಿತವಾಗಿರುತ್ತೆ. ಬಟ್ ನನಗೆಲ್ಲೋ ನಮ್ಮ ತಂದೆ ತಾಯಿಯವ್ರು ಏನು ಅನ್ಕೊತಾರೋ, ಜನ ನನ್ನ ಬಗ್ಗೆ ಏನು ಅನ್ಕೊತಾರೋ ಅಂತ. ಬಟ್ ಎಲ್ಲೋ ಒಂದು ಆಚೆ ಬಂದಾಗ ಐ ಥಿಂಕ್ ನಾನು ನೋಡಿದಾಗ ನಾಲಾಯಕ್ ಅನ್ನೋದು ಇದು ತೆಗೆದುಬಿಟ್ರೆ ಲಾಯಕ್ ಇಲ್ಲ ನಾಯಕ್ ಅಂತಲೇ ಮಾಡಿದ್ದಾರೆ. ಸೊ ಸುಮಾರು ಟ್ರೋಲ್ಸು ಮತ್ತು ಸುಮಾರು ಪೇಜಸ್ ನೋಡಿದಾಗ ಅದು ಖುಷಿ ಆಯಿತು. ಜನರದ ಸಪೋರ್ಟು, ಜನ ನನ್ನ ಇಷ್ಟಪಟ್ಟಿದ್ದಾರೆ. ಆ ವರ್ಡ್ ನನಗೆ ಸೂಕ್ತ ಅಲ್ಲ ಅಂತ ಅವರೇ ಒಂದು ಆನ್ಸರ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಬಟ್ ಹೌದು, ಅದು ಬಂದಾಗ ಡೆಫಿನೆಟ್ಲಿ ಯಾರಿಗೆ ಆದರೂ ಒಂಚೂರು ಅಪ್ಸೆಟ್ ಆಗೇ ಆಗುತ್ತೆ. ಬಟ್ ಅದರಿಂದ ಆಗಿ ಒಂದು ನೆಕ್ಸ್ಟ್ ಡೇನೇ ಐ ಥಿಂಕ್ ಜೋಡಿ ಟಾಸ್ಕ್ ಅಂತ ಶುರು ಆಯಿತು. ಸೊ ಐಶ್ವರ್ಯ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಆ ಜೋಡಿ ಟಾಸ್ಕ್ ಅಂತ ಬಂದಾಗ ನಾನು ಕುಗ್ಗಿದ್ದು ಒಂದು ಇದಕ್ಕೆ ಅವರೊಂದು ಜೋಡಿ, ನಾವಿಬ್ಬರು ಒಂದು ಜೋಡಿ ಆದಾಗ ಅವ್ರು ನನಗೆ ಪೆಪ್ಪಪ್ ಮಾಡೋದಕ್ಕಂದ್ರೆ ಅವ್ರಿಗೆ ಒಂದು ಎನರ್ಜಿ ಲೆವೆಲ್ ತುಂಬ ಇದೆ. ಸೊ ಅವರು ಒಂದು ಡ್ಯಾನ್ಸ್ ಆಡ್ತೀವಿ, ಒಂದು ಡ್ಯಾನ್ಸ್ ಇರುತ್ತೆ ಒಂದು ಟಾಸ್ಕಲ್ಲಿ. ಆಮೇಲೆ ಏನೋ ಇಂಟರ್ವ್ಯೂಸ್ ಮಾಡೋದಾಗಿರ್ಬೋದು. ಸೊ ಪ್ರತಿಯೊಂದೂ ಐ ಥಿಂಕ್ ತುಂಬ ಸ್ಪೋರ್ಟಿವ್ ಆಗಿ ನನ್ನ ಮೇಲೆ ತೊಗೊಂಡ್ರು. ಸೊ ಐ ಶುಡ್ ಥ್ಯಾಂಕ್ ಅವರ್ ಆಲ್ಸೋ ಫಾರ್ ದಟ್. ಈವನ್ ನೀವು ಎಲಿಮಿನೇಟ್ ಆದಾಗಲೂ ಹತ್ತಿದ್ದು ತುಂಬ ಬೇಜಾರು ಮಾಡ್ಕೊಂಡ್ರವರು, ನೀವು ಡೋರ್ ತನಕ ಹೋಗೋ ತನಕನೂ ಅವ್ರು ಅಲ್ಲೇ ಇದ್ದರು ಕೂಡ. ಅವ್ರ ಬಗ್ಗೆ ಏನು ಹೇಳ್ತೀರಾ, ಅವ್ರ ಆಟದ ಬಗ್ಗೆ? ಐಶ್ವರ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಶೀಸ್ ತುಂಬ ಎನರ್ಜಿ ಇರೋಂಥ ಒಂದು ಪರ್ಸನ್ನು. ತುಂಬ ಬಬ್ಲಿ ಎನರ್ಜಿ, ಮನೆ ತುಂಬ ಕಾಣಿಸ್ಕೊತಾ ಇರ್ತಾರೆ. ಆ್ಯಂಡ್ ಯಾರಾದರೂ ಏನಾದರೂ ಸ್ವಲ್ಪ ಡಲ್ ಆಗಿದ್ರೆ, ಇಲ್ಲ ಅಪ್ಸೆಟ್ ಆಗಿದ್ರೆ, ಬೇಜಾರಾಗಿದ್ದರೆ ಅವ್ರನ್ನ ಪೆಪ್ಪಪ್ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರದು. ಸೊ ಅವ್ರ ಒಂದು ಎನರ್ಜಿ ಫ್ಯಾಕ್ಟ್ರ್ ತುಂಬ ಒಳ್ಳೆ ಎನರ್ಜಿ ಇರೋಂಥ ಒಂದು ಪರ್ಸನ್ನು. ಆ್ಯಂಡ್ ತ್ರಿವಿಕ್ರಮ್ ನಿನ್ನೆ ನಾನು ಎಲಿಮಿನೇಟ್ ಆಗಿದ ತಕ್ಷಣ ಅವರು ಕಣ್ಣಲ್ಲಿ ನೀರು ಹಾಕಿದ್ದು ನಿಜವಾಗ್ಲೂ ಒಂದು ಬ್ರದರ್ಲಿ ಫೀಲಿಂಗ್ ನಂದು ತ್ರಿವಿಕ್ರಮ್ದು. ಯಾಕೆಂದರೆ ನಾವು ಕ್ರಿಕೆಟ್ ಆಡಿದ್ದೀವಿ, ಬಟ್ ಕ್ರಿಕೆಟಲ್ಲಿ ನಾವು ಅಷ್ಟೊಂದು ಕನೆಕ್ಟ್ ಆಗಿರಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆ ಅಂತ ಬಂದಾಗ ಮೋರ್ ಲೈಕ್ ಬ್ರದರ್ಸ್ ಥರನೇ ಆಗ್ಬಿಟ್ಟಿದ್ವಿ. ಸೊ ಅವರು ಪ್ರತಿಯೊಂದು ಸಲ ನಂಗೆ ಏನಾದರೂ ಸೇವ್ ಆಗಬೇಕಂದ್ರೆ ಧರ್ಮಣ ಸೇವ್ ಆಗಬೇಕಂತ ಯಾವಾಗಲೂ ಹೇಳ್ತಿದ್ರು. ಸೊ ಐ ಥಿಂಕ್ ಆ ಬಾಂಡಿಂಗು, ಆಮೇಲೆ ನಿನ್ನೆ ಅವ್ರ ಕಣ್ಣಲ್ಲಿ ನೀರು ಹಾಕಿದ್ದು ನಂಗೆ ತುಂಬ ಮನಸ್ಸಿಗೆ ನಾಡ್ತು. ಆ್ಯಂಡ್ ಪ್ರತಿಯೊಬ್ಬರೂ ಐ ಥಿಂಕ್ ಎಲ್ರಿಗೂ ಐ ಥಿಂಕ್ ಭವ್ಯ ಅವರಾಗಿರ್ಬೋದು. ಸೊ ಭವ್ಯನೂ ಅಷ್ಟೇ, ನನಗೆ ಯಾವಾಗಲೂ ಜಿಮ್ಮಲ್ಲೆಲ್ಲ ಒಟ್ಟಿಗೆ ಮಾಡ್ತಿದ್ವಿ ಜಿಮ್ಮು. ಸೊ ಅವರು ನನ್ನ ರಾಕಿ ಬ್ಯಾಲ್ಬೋವಾ ಅಂತ ಏನಾದರೂ ಇದು ಮಾಡ್ತಾರೋಗ ನನ್ನ ಆ ಥರ ರೇಗಿಸ್ತಾರೆ, ರಾಕಿ ಅಂತ. ಸೊ ಅವರು ತುಂಬ ಇದು ಮಾಡಿಕೊಂಡ್ರು. ಆ್ಯಂಡ್ ಪ್ರತಿಯೊಬ್ಬರು ಐ ಥಿಂಕ್ ಎವ್ರಿಬಡಿ ದೇರ್ ತುಂಬ ಮನಸಾರೆ ಒಂದು ಫೀಲ್ ಆದರು. ಆ್ಯಂಡ್ ಐ ಕುಡ್ ಫೀಲ್ ಇಟ್. ಶಿಶಿರ್ ಆಗಿರ್ಬೋದು, ಪ್ರತಿಯೊಬ್ಬರೂ ಐ ಥಿಂಕ್ ಅವ್ರಿಗೆ ತುಂಬ ಹತ್ತಿರವಾಗಿದೆ. ಮಂಜಣ್ಣ ಆಗಿರ್ಬೋದು, ಮಂಜಣ್ಣ ನನ್ನ ಬೆಡ್ಮೇಟು. ಸೊ ನಾವು ಫಸ್ಟ್ ಡೇಯಿಂದ 55 ಡೇಸ್ವರೆಗೂ ನಾನು ಕಂಪ್ಲೀಟ್ ಅದೇ ಬೆಡ್ಡಲ್ಲಿ, ಯಾವುದೇ ಬೆಡ್ ಖಾಲಿ ಆದ್ರೂ ವಾಸ್ತು ಪ್ರಕಾರ ಇಬ್ಬರು ಅದೇ ಬೆಡ್ಡಲ್ಲಿ ಮಲ್ತಿದ್ವಿ. ಸೊ ಅದೊಂದು ಮಿಸ್ ಮಾಡಿಕೊಂಡೆ. ಆ್ಯಂಡ್ ಅವರು ಅಷ್ಟೇ, ಬಿಟ್ಟು ಹೋಗ್ತಿದ್ದಿಲ್ಲಪ್ಪ ಬೆಡ್ಮೇಟ್ ಅಂತಲೇ ಅವ್ರ ಮನಸ್ಸಲ್ಲಿ ಬಂದಿದ್ದು. ಸೊ ಇಟ್ಸ್ ಎವ್ರಿಬಡಿ ಒಂದು ಒಳ್ಳೆ ಸೆಂಡ್ ಆಫ್ ಅನ್ನೋದು ಐ ಥಿಂಕ್ ಒಂದು ಒಳ್ಳೆ ಸೆಂಡ್ ಆಫ್ ಇತ್ತು. ಆ್ಯಂಡ್ ಐ ಥಿಂಕ್ ಪ್ರತಿಯೊಂದನ್ನು ಐ ಥಿಂಕ್ ಫಸ್ಟ್ ನಾನು ಹೋಗಿ ದೇವ್ರು ನಮಸ್ಕಾರ ಮಾಡಿದೆ, ಕಿಚನ್ ಹತ್ರ ಹೋದೆ, ನಮ್ಮ ಬೆಡ್ ಹತ್ರ ಹೋದೆ, ಜಿಮ್ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿದೆ. ಯಾಕಂದರೆ ಈ ಪ್ಲೇಸಸ್ ನನಗೆ ತುಂಬ ಕನೆಕ್ಟ್ ಆಗಿರೋಂಥ ಒಂದು ಜಾಗಗಳು. ಸೊ ಇಟ್ ಇಸ್